ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 3 ಗಂಟೆ ಆಗಿದೆ. 3 ಗಂಟೆ ಹೊತ್ತಿಗೆ ನಾವು ಹೊರಟಿರುವಂಥದ್ದು ಲಾಂಗ್ ರೈಡು, ಹಾಗೆ ಒಂದು ಸ್ಪೆಷಲ್ ಆಗಿರುವಂಥ ಪ್ಲೇಸು. ನೀವೆಲ್ಲ ತಮ್ನೇಲಲ್ಲಿ ನೋಡಿರ್ಬೋದು. ನಾವು ಹೋಗ್ತಾ ಇರುವಂಥದ್ದು ನಂದಿ ಬೆಟ್ಟಕ್ಕೆ ಸನ್ರೈಸ್ನ ನೋಡೋದಕ್ಕೋಸ್ಕರ. ನಾವು ಹೊರಟಾಗಲೇ ಸ್ವಲ್ಪ ಲೇಟ್ ಆಗಿತ್ತು, 3:30 ಆಗಿತ್ತು. ಸೊ 3:30 ಹೊತ್ತಿನಲ್ಲಿ ನಾವು ಬಿಟ್ಟರೂ ಕೂಡ ಅಲ್ಲಿ ಹೋಗಿ ತಲುಪೋ ಅಷ್ಟೊತ್ತಿಗೆ ನಮಗೆ ಆಲ್ರೆಡಿ ಸನ್ರೈಸ್ ಆಗಿಬಿಡುತ್ತಾ ಅನ್ನೋ ಒಂದು ಭಯ ಇತ್ತು. ಬಟ್ ಎಕ್ಸಾಕ್ಟ್ ಟೈಮ್ಗೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು, ರಾತ್ರಿ ಆದರೂ ಕೂಡ ನಿಮಗೆ ಆ ಏರ್ಪೋರ್ಟ್ ರೋಡಲ್ಲಿ ಹೋಗಬೇಕಾದ್ರೆ ಸಖತ್ತಾಗಿರುವಂಥ ಫೀಲ್ ಕೊಡುತ್ತೆ. ಅದರಲ್ಲೂ ಬೈಕಲ್ಲಿ ಹೋಗಬೇಕಾದ್ರೆ ಸೂಪರಾಗಿ ಇರುತ್ತೆ. ಸೊ ನಾವು ಹೋಗಿರೋವಂಥದ್ದು ಬೈಕಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಹೋಗ್ತಾ ಮಧ್ಯದಲ್ಲಿ ಮ್ಯಾಗಿ ಶಾಪ್ಗಳು ಸಿಗುತ್ತೆ. ನಿಮಗೆ ಲೆಫ್ಟ್ ಟರ್ನ್ ಮಾಡಬೇಕಾಗತ್ತೆ. ನಂದಿ ಬೆಟ್ಟಕ್ಕೆ ಹೋಗುವಾಗ ಏರ್ಪೋರ್ಟ್ ಆದಮೇಲೆ ಲೆಫ್ಟ್ ಟರ್ನ್ ಮಾಡಿದ ತಕ್ಷಣ ನಿಮಗೆ ಸಾಲಾಗಿ ಮ್ಯಾಗಿ ಗಾಡಿಗಳಿರುತ್ತೆ. ಸೊ ಮ್ಯಾಗಿ ಕಂಡಿದ ತಕ್ಷಣ ಯಾರು ತಾನೇ ಸ್ಟಾಪ್ ಹಾಕೋದಿಲ್ಲ ಹೇಳಿ. ಅಂಥ ಚಳಿಯಲ್ಲಿ ಒಂದು ಮ್ಯಾಗಿ ತಿನ್ಕೊಂಡು ಹೋದ್ರೇ ಸಮಾಧಾನ ಆಗೋದು. ಸೊ ನಾವು ಕೂಡ ಮ್ಯಾಗಿಗೋಸ್ಕರ ನಿಂತ್ಕೊಂಡು ಅದನ್ನು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ನಂದಿ ಬೆಟ್ಟದ ಕಡೆಗೆ ಹೊರಟ್ವಿ. ಈ ನಂದಿ ಬೆಟ್ಟದ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡೋದಾದರೆ, ಇದನ್ನು ನಂದಿ ಬೆಟ್ಟ ಅಥವಾ ನಂದಿ ದುರ್ಗ ಅಂತ ಕರೀತಾರೆ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ಪ್ರಸಿದ್ಧ ಪರ್ವತ ಶ್ರೇಣಿಯಾಗಿದೆ ಈ ನಂದಿ ಬೆಟ್ಟ. ಇದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ನಂದಿ ಬೆಟ್ಟ ಸುಮಾರು 1478 ಮೀಟರ್ನಷ್ಟು, ಅಂದರೆ 4851 ಅಡಿ ಎತ್ತರದಲ್ಲಿದೆ. ಹಾಗೆ ಪ್ರವಾಸಿಗರನ್ನಂತೂ ಸೆಳೀತಾ ಇರುತ್ತೆ ಈ ನಂದಿ ಬೆಟ್ಟ. ಸೊ ಅಂತೂ ಇಂತೂ ನಾವು ಕೂಡ ಬೆಟ್ಟ ಹತ್ತಿದ್ದಾಯಿತು. ಇನ್ನೂ ಬೆಳಗ್ಗೆ ಆಗಿಲ್ಲ. ಇನ್ನೇನು ಹತ್ತಿ ನಾವು ಅಲ್ಲಿ ಟಿಕೆಟ್ ಇರುತ್ತೆ, ಆ ಟಿಕೆಟ್ನ ತೊಗೊಂಡು ಸ್ಟೆಪ್ಸ್ ಎಲ್ಲ ಇರುತ್ತೆ, ಅಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪನೇ ಸೂರ್ಯ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೋಡಗಳೆಲ್ಲ ಕವಿದಿರುತ್ತೆ. ನಾವೇ ಮೋಡದ ಮೇಲೆ ನಿಂತ್ಕೊಂಡಿರೋ ಏನೋ ಅನ್ನೋ ಒಂದು ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ. ಸೊ ಈ ರೀತಿಯಾಗಿ ಇದೆ. ಅದನ್ನು ಹತ್ಕೊಂಡ್ಬಿಟ್ಟು ಹಾಗೆ ಸ್ಟೆಪ್ಸ್ಗಳನ್ನ ಹತ್ಕೊಂಡು ನಾವು ಹೋಗಬೇಕಾಗತ್ತೆ. ಬಟ್ ಹೋಗುವಾಗ ಒಂಥರ ಸುಸ್ತಾಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು. ನಿಮಗೆ ಅಲ್ಲಿ ಹೋಗಿದ ತಕ್ಷಣ, ಅಲ್ಲಿ ಒಂದು ವ್ಯೂ ನೋಡಿದ ತಕ್ಷಣ ನಿಮಗೆ ಇಷ್ಟೆಲ್ಲ ಹತ್ಕೊಂಡು ಬಂದಿರುವಂತಹ ನೋವಾಗಲಿ ಅಥವಾ ಒಂದು ಬೇಜಾರಾಗಲಿ ಏನಿರುತ್ತೆ ಹತ್ಕೊಂಡ್ಬಂದ್ಬೇಲಪ್ಪ ಅಂತ, ಅದೆಲ್ಲದು ಹೋಗುತ್ತೆ. ಅಷ್ಟು ಸುಂದರವಾಗಿರುವಂಥ ಒಂದು ದೃಶ್ಯನ ನೀವು ನೋಡಬಹುದು ಅಲ್ಲಿ ಹೋಗಿದ ಮೇಲೆ. ಸೊ ವರ್ತ್ ಫಾರ್ ಇಟ್ ಎಲ್ಲದಕ್ಕೂ ಅಂತ ನಮಗೆ ಅಲ್ಲಿ ಹೋಗೋದ ಮೇಲೆ ಮಾತ್ರ ಅನಿಸುತ್ತೆ. ನಂದಿ ಬೆಟ್ಟವನ್ನು ಭಗವಾನ್ ಶಂಕರನ ನಿಷ್ಠ ಭಕ್ತನಾದ ನಂದಿಗೆ ಸಮರ್ಪಿಸ್ತಾರಂತೆ. ಕೆಲವು ಕಥೆಗಳ ಪ್ರಕಾರ ನಂದಿ ಈ ಬೆಟ್ಟದ ಮೇಲೆ ತಪಸ್ಸು ಮಾಡ್ತಾ ಕುತ್ಕೋತಾ ಇದ್ದಂತೆ, ಹಾಗಾಗಿ ನಂದಿ ಬೆಟ್ಟ ಅನ್ನೋ ಒಂದು ಹೆಸರು ಬಂದಿದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿರುವಂಥ ಒಂದು ನಂದಿ ಬೆಟ್ಟಕ್ಕೆ ಒಂದು ಶಿವನ ಆಶೀರ್ವಾದ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇದು ಒಂದು ಪವಿತ್ರ ಸ್ಥಳ ಕೂಡ ಆಗಿದೆ. ಹಾಗೆ ಈ ಬೆಟ್ಟದ ತುದಿಯಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ನಂದಿ ದೇವಸ್ಥಾನ. ಅಲ್ಲಿಗೂ ಕೂಡ ನೀವು ವಿಸಿಟ್ ಮಾಡಿ ಬರಬಹುದು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಆ ಒಂದು ನಂದಿ ಬೆಟ್ಟದ ಕ್ರೇಜ್ ಇಟ್ಕೊಂಡ್ಬಿಟ್ಟು ಆ ಬೆಟ್ಟಕ್ಕೆ ಬರ್ತಾರೆ ಅಂತ ಸನ್ರೈಸ್ ನೋಡೋದಕ್ಕೆ. ಬಟ್ ಎಲ್ಲದನ್ನು ಮಾಡಿದ್ರು ಅಲ್ಲಿ ಹೋಗಿ ಆ ಕ್ಷಣ ನಾವು ಎಂಜಾಯ್ ಮಾಡ್ತೀವಲ್ಲ, ತುಂಬ ಚೆನ್ನಾಗಿ ಇರುತ್ತೆ. ಸೊ ನೀವು ಕೂಡ ಈ ಒಂದು ವೆಕೇಷನ್ಗೆ ಅಥವಾ ಲಾಂಗ್ ರೈಡ್ಗೆ ನೀವೇನಾರ
ಪ್ಲ್ಯಾನ್ ಮಾಡಿದರೆ ಖಂಡಿತ ಮಿಸ್ ಮಾಡಬೇಡಿ, ಹೋಗಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿರ್ತಾರೆ ಈ ಒಂದು ಸನ್ರೈಸ್ನ ನೋಡೋದಕ್ಕೆ. ಹಾಗೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಲ್ಲಂತೂ ನಿಂತ್ಕೊಂಡ್ಬಿಟ್ರೆ ನಿಮಗೆ ಕೆಳಗಡೆ ಇರುವಂಥ ಯಾವುದೇ ಜಾಗಗಳು ಕೂಡ ಕಾಣಿಸೋದಿಲ್ಲ. ಯಾಕಂದರೆ ಅಷ್ಟೂ ಜಾಗಗಳನ್ನ ನೀವು ಮೋಡ ಕೌದು ಹೋಗಿಬಿಟ್ಟಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಚಲಿಸ್ತಾ ಇದೆ ಅಂತ. ಇದಂತೂ ನನ್ನ ಫೇವ್ರೆಟ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ಹೂಗಳ ಮಧ್ಯ ಆ ಮೋಡ ಚಲಿಸೋದನ್ನ ನೋಡೋದಕ್ಕಂತೂ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರುವಂಥ ಒಂದು ದೃಶ್ಯ. ಹಾಗೆ ಇದಿಷ್ಟನ್ನು ನೋಡ್ಕೊಂಬಿಟ್ಟು ನಾವು ತಿಂಡಿಗೆ ಬಂದ್ವಿ. ತಿಂಡಿಗೆ ಇಡ್ಲಿನ ತಿಂದ್ಕೊಂಡು ನಾವು ಇಲ್ಲಿಂದ ಹೊರಡಬೇಕಾಯಿತು. ಸೊ ಇಲ್ಲಿ ಒಂದು ಬರ್ತಾ ಕೆಳಗಡೆ ಬೆಟ್ಟ ಇಳಿದ್ಮೇಲೆ ಬರ್ತಾ ಒಂದು ಹೋಟೆಲ್ನಲ್ಲಿ ನಾವು ತಿಂಡಿ ತಿಂದ್ಕೊಂಡು ಹೊರಡಬೇಕಾಗಿ ಬಂತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಡ್ಲಿ ಎಲ್ಲ ತೊಗೊಂಡಿದ್ವಿ. ಇಡ್ಲಿ ಮತ್ತು ಪಲಾವ್ ತೊಗೊಂಡಿದ್ವಿ. ಆವತ್ತು ಸಂಡೇ ಆಗಿರೋ ಕಾರಣ ನಾವು ಇಡ್ಲಿ ವಡೆ ತೊಗೊಂಡಿದ್ವಿ, ಹಾಗೆ ಪಲಾವ್ನೂ ಕೂಡ ತೊಗೊಂಡಿದ್ವಿ. ಅದೇನೋ ಹೋಟೆಲ್ಗೆ ಹೋದರೆ ಸಂಡೇ ಹೊತ್ತು ಹೋದರೆ ಪಲಾವ್ನ ತೊಗೋತೀವಿ. ಸಖತ್ತಾಗಿ ಮಾಡ್ತಾರೆ ಪಲಾವ್ ಕೂಡ. ತುಂಬ ಚೆನ್ನಾಗಿತ್ತು ತಿಂಡಿ ಕೂಡ. ತಿಂಡಿ ತಿನ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಹೊರಟಿರೋ ಅಂಥದ್ದು ಚಿಕ್ಕಬಳ್ಳಾಪುರ ತನಕ ಬಂದಿದ್ದೀವಿ ಅಂತಂದರೆ ಇಶಾ ಫೌಂಡೇಶನ್ನ ನೋಡಿಕೊಂಡು ಹೋಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಶಾ ಫೌಂಡೇಶನ್ಗೆ ಹೋಗ್ತಾಯಿದ್ವಿ. ಸೊ ಅಲ್ಲಿಗೆ ಹೋಗ್ತಾ ಇರುವಂಥ ದಾರಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಮೊದಲು ಹೋಗಿದ್ರೆ ನಿಮಗೆ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಎಲ್ಲ ಕಾಣಿಸ್ತಾ ಇತ್ತು. ಬಟ್ ಈ ನಡುವೆ ಹೋದರೆ ನಿಮ್ಗೆ ಯಾವ ಟ್ರಾಫಿಕ್ ಜಾಮು ಇರೋದಿಲ್ಲ, ಆರಾಮವಾಗಿ ಹೋಗ್ಬೋದು. ಸೊ ಇಲ್ಲಿ ಇರುವಂಥ ಒಂದು ಜಾಗನ ನೋಡ್ತಾ ಇದ್ದರೆ ನಾವೆಲ್ಲೋ ಲಡಾಖಲ್ಲಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ನನಗಂತೂ ಆ ಥರ ಫೀಲ್ ಆಯಿತು. ಯಾಕಂದರೆ ಅಷ್ಟು ಬೆಟ್ಟ ಗುಡ್ಡಗಳೆಲ್ಲ ತುಂಬಿಕೊಂಡಿತ್ತು. ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಆದಿಯೋಗಿ ಸ್ಟ್ಯಾಚ್ಯೂ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಿಸಿಲಂತೂ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಅದ್ರ ಮಧ್ಯದಲ್ಲೂ ನಾವು ಈ ರೀತಿ ಹೋಗೋದಕ್ಕೆ ಹೊರಟಿದ್ದೀವಿ ಅಂತಂದರೆ ಅಲ್ಲಿ ಎಲ್ಲ ಜಾಗಗಳನ್ನ ವಿಸಿಟ್ ಮಾಡೋದು ಬಿಸಿಲಲ್ಲೂ ಕೂಡ. ಯಾಕೆ ಅಂತಂದರೆ ಇಟ್ಸ್ ವರ್ತ್ ಫಾರ್ ಇಟ್ ಅಷ್ಟೇ. ಅದಕ್ಕೇನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋದಕ್ಕಾಗೋದಿಲ್ಲ, ವರ್ತ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿರುವಂಥ ವಿಶಾಲವಾದ ಪಾರ್ಕಿಂಗ್ ಏರಿಯಾ ಇದೆ. ಹಾಗೆ ಪಾರ್ಕಿಂಗ್ ಏರಿಯಾದಲ್ಲಿ ನಮ್ಮ ಬೈಕ್ಗಳನ್ನ ನಿಲ್ಲಿಸ್ಕೊಂಡ್ಬಿಟ್ಟು ನಾವು ಆದಿಯೋಗಿ ಸ್ಟ್ಯಾಚ್ಯೂ ಕಡೆಗೆ ಹೊರಟ್ವಿ. ಸೊ ಇಲ್ಲೂ ಕೂಡ ಬಂದುಬಿಟ್ಟು ನಾವೆಲ್ಲ ದರ್ಶನ ತಗೊಂಡು ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಹೋಗಿ ಫೋಟೋಸು ವಿಡಿಯೋಸು ಎಲ್ಲ ಮಾಡ್ಕೊಂಬಿಟ್ಟು ನಾವು ಊರಿನ ಕಡೆಗೆ ಹೊರಡಬೇಕಾಯ್ತು. ಸುಮಾರು ಒಂದು 12:30 ಆಗಿತ್ತು ಇಲ್ಲಿಗೆ ಬಂದಿರೋ ಅಷ್ಟೊತ್ತಿಗೆ. ಹಾಗೆ ಮನೇನ ತಲುಪೋ ಅಷ್ಟೊತ್ತಿಗೆ ನಮಗೆ 1:30 ಆಗಿತ್ತು. ಸೊ 1 hour ಅಂತೂ ಬೇಕಾಗತ್ತೆ ಬೈಕಲ್ಲಿ ಹೋಗಿ ಬಂದ್ರೂ ಬೆಂಗಳೂರನ್ನ ತಲುಪೋದಕ್ಕೆ. ಸೊ ಇದಿಷ್ಟು ಆಗಿತ್ತು ನಮ್ಮ ಒಂದು ಲಾಂಗ್ ಡ್ರೈವ್ ನಂದಿ ಬೆಟ್ಟಕ್ಕೆ ಹೋಗಿರೋ ಅಂಥ ಒಂದು ಕತೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಸಖತ್ತಾಗಿರುವಂತಹ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.